ನಮಸ್ಕಾರ ಸ್ನೇಹಿತರೆ, 2026 ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಸಂಭವಿಸುತ್ತಿದ್ದು ಆಗಸ್ಟ್ 28ರಂದು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಸಂಭವಿಸಲಿದೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಯಾವ ರಾಶಿಯವರ ಮೇಲೆ ಶುಭ ಕೋರಲಿದೆ ಮತ್ತು ಯಾವ ರಾಶಿಯವರ ಮೇಲೆ ಅದೃಷ್ಟ ಇಲ್ಲ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ತಪ್ಪದೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಶನ್ ಅನ್ನ ದಿನಾಲು ತಪ್ಪದೆ ನೋಡಿ ಸ್ನೇಹಿತರೆ. ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದರೆ ಜ್ಯೋತಿಷ ನಂಬಿಕೆಗಳ ಪ್ರಕಾರ ಗ್ರಹಣದ ಪರಿಣಾಮ ಎಲ್ಲ 12 ರಾಶಿಗಳ ಮೇಲೂ ಕೂಡ ಬೀಳಲಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ. ಜ್ಯೋತಿಷಗಳ ಪ್ರಕಾರ ಗ್ರಹಣದ ಪರಿಣಾಮ ಕೆಲವು ದಿನಗಳಿಂದ 1 ತಿಂಗಳವರೆಗೂ ಕೂಡ ಪ್ರಭಾವ ಬೀರುತ್ತದೆ ಎಂದು ಹೇಳಲಾಗಿದೆ ಸ್ನೇಹಿತರೆ. ಇನ್ನು ಚಂದ್ರಗ್ರಹಣದಿಂದ ಕೆಲವು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗಲಿವೆ ಸ್ನೇಹಿತರೆ. ಹೌದು, ಕರ್ಕ ರಾಶಿ, ಈ ರಾಶಿಯ ಅಧಿಪತಿ ಚಂದ್ರ. ಹೌದು, ಹಾಗಾಗಿ ಚಂದ್ರಗ್ರಹಣದ ಪರಿಣಾಮ ಈ ರಾಶಿಯ ಮೇಲೂ ಕೂಡ ಹೆಚ್ಚಿರಲಿದೆ ಸ್ನೇಹಿತರೆ. ಈ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸುವುದು ಒಳ್ಳೆಯದು ಸ್ನೇಹಿತರೆ. ಇನ್ನು ಕುಟುಂಬದ ವಿಚಾರದಲ್ಲಿ ಕೂಡ ತಾಳ್ಮೆಯಿಂದ ನಡೆದುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ಕೆಲಸದ ಸ್ಥಳಗಳಲ್ಲಿ ಮೇಲಾಧಿಕಾರಿಗಳೊಂದಿಗೆ ಅನಗತ್ಯ ವಾದಕ್ಕೆ ಹೋಗಬಾರದು ಸ್ನೇಹಿತರೆ. ಇನ್ನು ಹೋಗದಿರುವುದು ಉತ್ತಮ ಸ್ನೇಹಿತರೆ. ದಾಂಪತ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಈ ಸಮಯದಲ್ಲಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವುದನ್ನ ತಪ್ಪಿಸುವುದು ಮುಖ್ಯ ಸ್ನೇಹಿತರೆ. ಇನ್ನು ಸಿಂಹ ರಾಶಿ, ಚಂದ್ರಗ್ರಹಣದ ಸಮಯದಲ್ಲಿ ಸೂರ್ಯನ ಮೇಲೂ ಕೂಡ ಪರಿಣಾಮ ಬೀರುತ್ತದೆ ಸ್ನೇಹಿತರೆ. ಹೀಗಾಗಿ ಸಿಂಹ ರಾಶಿಯವರಿಗೂ ಕೂಡ ಎಚ್ಚರಿಕೆಯಿಂದ ಇರುವುದು ಉತ್ತಮ ಸ್ನೇಹಿತರೆ. ಹೊಸ ಕೆಲಸ ಆರಂಭಿಸುವ ಮೊದಲು 100 ಬಾರಿ ಯೋಚಿಸುವುದು ಮುಖ್ಯವಾಗಿದೆ ಸ್ನೇಹಿತರೆ. ಗ್ರಹಣದ ಸಮಯದಲ್ಲಿ ಹೊಸ ಕೆಲಸಕ್ಕೆ ಕೈ ಹಾಕದಿರುವುದು ಕೂಡ ಉತ್ತಮ. ಸಿಂಹ ರಾಶಿಯವರ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದು. ಹೊಸ ಪ್ರಯತ್ನಕ್ಕೆ ಕೈ ಹಾಕದೆ ಎಚ್ಚರಿಕೆಯಿಂದ ಖರ್ಚು ಮಾಡುವುದು ಮುಖ್ಯ. ಕುಟುಂಬ ಹಾಗೂ ಸಂಬಂಧಗಳಲ್ಲಿ ಭಿನ್ನ ಅಭಿಪ್ರಾಯ ಮೂಡುವ ಸಾಧ್ಯತೆ ಇರುವುದರಿಂದ ತಾಳ್ಮೆಯಿಂದ ನಡೆದುಕೊಳ್ಳುವುದು ಉತ್ತಮ ಸ್ನೇಹಿತೆ. ಇನ್ನು ಕುಂಭ ರಾಶಿ, ಈ ಬಾರಿ ಚಂದ್ರಗ್ರಹಣ ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ ಸ್ನೇಹಿತರೆ. ಕುಂಭ ರಾಶಿಯವರ ಮೇಲೂ ಕೂಡ ಗ್ರಹಣ ಪರಿಣಾಮ ಹೆಚ್ಚಿರಲಿದೆ ಸ್ನೇಹಿತರೆ. ಆರೋಗ್ಯ, ಹಣಕಾಸು ಮತ್ತು ಉದ್ಯೋಗದ ವಿಚಾರದಲ್ಲಿ ಕೂಡ ಎಚ್ಚರಿಕೆ ಅಗತ್ಯವಿದೆ ಸ್ನೇಹಿತರೆ. ಇನ್ನು ಆತ್ಮವಿಶ್ವಾಸ ಕಡಿಮೆಯಾಗದಂತೆ ಧೈರ್ಯದಿಂದ ಮುಂದುವರಿಯುವುದು ಒಳ್ಳೆಯದು. ಭಾರತದಲ್ಲಿ ಚಂದ್ರಗ್ರಹಣ ಗೋಚರಿಸುವುದಿಲ್ಲ. ಹಾಗೆ ಭಾರತದ ಕಾಲಮಾನ ಬೆಳಗ್ಗೆ 6:53 ಗ್ರಹಣ ಆರಂಭವಾಗಲಿದೆ ಸ್ನೇಹಿತರೆ. ಇನ್ನು ಮಧ್ಯಾಹ್ನ 12:32 ಗ್ರಹಣ ಮುಕ್ತಾಯವಾಗಲಿದೆ ಸ್ನೇಹಿತರೆ. ಆದ್ರೆ ಈ ಸಮಯದಲ್ಲಿ ಚಂದ್ರ ಕಾಣಿಸುವುದೇ ಇಲ್ಲದಿರುವುದರಿಂದ ಭಾರತದಲ್ಲಿ ಗ್ರಹಣ ಗೋಚರಿಸುವುದಿಲ್ಲ ಸ್ನೇಹಿತರೆ.